ಪ್ರದೀಪ, ಕ್ಯಾಬಿನೆಟ್ನಲ್ಲಿ ಹೊಸತನದ ನಿರೀಕ್ಷೆ ಇತ್ತು, ಹೊಸತನ ಕಾಣಲಿಲ್ಲ ಅಂತ. ಅದಕ್ಕೆ ನಟರಾಜ್ ಗೌಡರ ಪ್ರತಿಕ್ರಿಯೆ ನೋಡಿದ್ರಿ ನೀವು? ಅಲ್ಲ, ಅವರು ದಕ್ಷರಿದ್ದಾರೆ, ಯೋಗ್ಯರಿದ್ದಾರೆ, ಅನುಭವ ಇದೆ, ಜ್ಞಾನ ಇದೆ, ಚೆನ್ನಾಗಿ ಕೆಲಸ ಮಾಡಿದ್ರು. ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ 3 ವರ್ಷ ಚೆನ್ನಾಗಿ ಸರ್ಕಾರ ನಡೀತು. ಅವ್ರನ್ನ ತೆಗೆಯೋದ್ರಲ್ಲಿ ಅರ್ಥ ಇಲ್ಲ, ಕಂಟಿನ್ಯೂ ಮಾಡಬೇಕಿತ್ತು. ಈಗ ಆಲ್ರೆಡಿ ಹಲವಾರು ಇಲಾಖೆಗಳನ್ನು ಇವರನ್ನು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದೆ. ಪ್ರಜಾವಾಣಿಲಿ ಪತ್ರಿಕೆಯಲ್ಲಿ ಅದು ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಎಷ್ಟು ಕೊಟ್ಟಿದೆ? 100ಕ್ಕೆ 6.8 ಕೊಟ್ಟಿದ್ದಾರೆ. ಇವರು ಗ್ಯಾರಂಟಿ ಸ್ಕೀಮನ್ನು ಒಳಗೊಂಡಾಗೆ ಇವರು ಕೊಟ್ಟಿರ್ತಕ್ಕಂಥ ಏನು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರಲ್ಲ ಆ ಎಲ್ಲ ಕಾರ್ಯಕ್ರಮ ಒಳಗೊಂಡು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 6.8 ಅಂತಂದರೆ ಇವರು ಎಲ್ಲಿ ಪ್ರಗತಿ, ಎಕ್ಸೆಪ್ಟು ಕೃಷ್ಣ ಬೈರೇಗೌಡರು ಇಲಾಖೆಯನ್ನು ಬಿಟ್ಟರೆ, ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ಒಂದಷ್ಟು ಪ್ರಗತಿ ಆಗಿದೆ, ಒಂದಷ್ಟು ಸಾಧಿಸಿದ್ದಾರೆ, ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದ್ದಾರೆ, ಒಂದಷ್ಟು ಆಮೇಲೆ ಆಧುನಿಕತೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಮತ್ತು ಸರ್ವೆಗಳಾಗ್ತಾ ಇದೆ, ಹದ್ದುಬಸ್ತು ಇದೆ, ಪಾಣಿಗಳು ಸಿಗ್ತಾ ಇದೆ. ಇದನ್ನ ಆಮೇಲೆ ವಿಶೇಷವಾಗಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಸ್ಮೂತಾಗಿ ಆಗ್ತಾ ಇದೆ. ಇಷ್ಟೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ, ನಾವು ಒಪ್ತೀವಿ. ಆನ್ ರೆಕಾರ್ಡ್ ನಾವು ಮೀಡಿಯಾದಲ್ಲಿ ಒಪ್ತಾ ಇದ್ದೀವಿ. ಇನ್ನು ಉಳಿದ ಯಾವ ಇಲಾಖೆಯಲ್ಲಿ ಏನು ಕೆಲಸ ಆಗಿದೆ? PWDನಲ್ಲಿ ಏನು ಕೆಲಸ ಆಗಿದೆ? ನೀವು ಯಾವ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ? ಇವರು ಎಲ್ಲೂ ಕಟ್ಟಿಲ್ಲ. ಯಾವುದೋ ಒಂದು ಒಳ್ಳೆ ಯೋಜನೆಗಳು ಅದೇನೋ ಇದು ಬೇರೆ ಹೇಳಿದ್ರು, ನಡ್ಕ ಬಂದರು ಇದು ಕಾವೇರಿ ನದಿಯಿಂದ ಇಲ್ಲಿವರೆಗೆ ಕುಮಾರಣ್ಣವರು, ಈ ಸಾರಿ DK ಶಿವಕುಮಾರ್ ಅವರು ಏನು ಮಾಡಿದ್ರು? ಅದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಿದಾರ? ಜಲಸಂಪನ್ಮೂಲ ಇರಿ ಸರ್, ಇವ್ರದೇ ಈಗ ಸರ್ಕಾರ. ಅಲ್ಲಿ ಅವ್ರು ನೋಡಿದ್ರೆ ಅಲ್ಲೇದನ್ನು ಕಾನೂನು ಸಚಿವರು ಕಾನೂನು ಇಲಾಖೆಗೆಲ್ಲ ಕರೆದು ಮಾತುಕತೆ ಮಾಡಿ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತಾರೆ. ಇವು ಒಪ್ಸಿ ಮಾಡ್ಬೇಕಲ್ಲ ಇಮಿಡಿಯೇಟ್ ಆಗಿ. ಕಾಂಗ್ರೆಸ್ ಅವರು ಅಲ್ಲ, ಇವ್ರು ಹೇಳಿದ್ರು ನಡ್ಕ ಬಂದ್ರಲ್ಲ, ಅಲ್ಲಿ ತೂರಾಡ್ಕೊಂಡು ಪಾರಾಡ್ಕೊಂಡು ನಡ್ಕ ಬಂದ್ರು, ಮಾಡ್ಬೇಕಲ್ಲ, ಆ ಫುಲ್ಫಿಲ್ ಮಾಡ್ಬೇಕಲ್ಲ. ಅದ್ಬಿಟ್ಬಿಟ್ಟು ಈಗ ಜಮೀರ್ ಅಹಮದ್ ಖಾನ್ ಸಿಡಿ ಈಗ ನಮ್ಮ ಪ್ರದೀಪ್ ಅಲ್ಲಿ ರಾಜೇಂದ್ರ ಮುಗಿಸಿದ್ರು, ಆಮೇಲೆ ರಮೇಶ್ ಜಾರಕಿಹೊಳಿ ಮುಗಿಸಿದ್ರು. ಈಗ ಗೊತ್ತಿದ್ದವ್ರಿಗೆ ಇವ್ನು ಮುಗಿಸ್ಲೇಬೇಕು ಅಂತ ಜಮೀರ್ ಅಹಮದ್ ಖಾನ್ ಮುಗಿಸಿದ್ರು. ಹೆಂಗ್ ವ್ಯವಸ್ಥಿತವಾಗಿ ಯಾವ ರೀತಿ ಮುಗಿಸ್ಬೇಕು ಅವ್ರು ಯಾರ್ಯಾರು ಕೇಳಿ ಸರ್. ಈಗ ಇನ್ನು ಲಿಸ್ಟ್ ಅಲ್ಲಿ ಇದೆ. ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಅಲ್ಲ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಅವ್ರು ಹೇಳಿದ್ದು ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರು ಮೊದಲ ಲಿಸ್ಟ್ ಅಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಎರಡನೇ ಲಿಸ್ಟ್ ಅಲ್ಲಿ ನೀವು ಹೊಸತನ ಎಕ್ಸ್ಪೆಕ್ಟ್ ಮಾಡಿ, ಹೊಸ ಚಿಗುರು ಬರಬಹುದು ನೆಕ್ಸ್ಟ್ ಲಿಸ್ಟ್ ಅಲ್ಲಿ. ಅಲ್ಲೂ ಹೊಸತನ ಕೊಡಲ್ಲ ಸರ್, ಇವರು ಆಗಲ್ಲ ಸರ್. ಒಪ್ಕೋತಾರಲ್ಲ ಸರ್, ಆನ್ ರೆಕಾರ್ಡ್ ಒಪ್ಕೋತಾರೆ. ಹೊಸತನ ಹಳೆತನ ಏನು ಇಲ್ಲ ಸರ್, ಅದು ಮಾಡಕ್ಕಾಗಲ್ಲ. ಮಚ್ಚ ತಗೊಂಡು ಕಚ್ಚಾಡ್ಬಿಡ್ತಾರೆ, ಆತರ ಇದೆ ಪರಿಸ್ಥಿತಿ. ಇವಾಗ ಏನೋ ಮಾಡಕ್ಕೆ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಎಷ್ಟು ಜಾಸ್ತಿ ಇಲ್ಲ, 1 or 2 ನಟರಾಜ್ ಗೌಡ್ರು ಎಲ್ಲವೂ ಸರಿ ಇತ್ತು ಅಂತಾದ್ರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನೇ ಮಾಡಬಹುದಿತ್ತು. ನೀವು 14 ಜನರನ್ನ ಮಾತ್ರ ತೆಗೆದುಕೊಂಡು ಇನ್ನು 20 ಪೆಂಡಿಂಗ್ ಇಟ್ಟಿದ್ದೀರಿ ಅನ್ನೋದ್ರಲ್ಲೇ ಸಮಸ್ಯೆ ಇದೆ ಅನ್ನುವಂತ ಸೂಚನೆ ಕಾಣ್ತಾ ಇದೆ. ಡೇ1ನಲ್ಲಿ ಪ್ರಮಾಣ ತಗೋಬೇಕಾದ್ರೆ ನೀವು ಜೇನುಗೂಡಿಗೆ ಕಲ್ಲೆಸ್ದಂಗ ಆಗತ್ತೆ ಅಂತ ಆತಂಕ ಇದೆ ನಿಮಗೆ. ಕರ್ನಾಟಕದ ಇತಿಹಾಸದಲ್ಲಿ ಡೇ1 ತಗೋಬೇಕಾದ್ರೆ 33 ಜನರನ್ನು ಪ್ರಮಾಣ ತಗೊಂಡಿದ್ದು ನಾವು ನೋಡಿಲ್ಲ. ಹಂತವಾಗಿ ತಗೊಂತಾರೆ. ಅದ್ರಲ್ಲಿ ಇದ್ದಿದ್ದೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಮುಖ್ಯಮಂತ್ರಿ ತಗೊಂಡಿಲ್ಲ. ಸಿದ್ದರಾಮಯ್ಯ ಕ್ಯಾಬಿನೆಟ್ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಬಂತು. ಡೇ1ನಲ್ಲಿ ಪೂರ್ಣ ಪ್ರಮಾಣದ ಡೇ1ನಲ್ಲಿ 8 ಜನ ಪ್ರಮಾಣ ವಚನ ತೆಗೆದುಕೊಂಡಿದ್ದು ಇಮಿಡಿಯೇಟ್ ಆಗುತ್ತೆ. ಅದು ಆಗುತ್ತೆ. ಈಗ 18ನೇ ತಾರೀಕು ರಾಜ್ಯಸಭಾ ಮತ್ತೆ ವಿಧಾನ ಪರಿಷತ್ ಚುನಾವಣೆಗಳಿದೆ, ನಂತರ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಅದರೊಳಗೆ ಇದಿಲ್ಲ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕೇರಳದಲ್ಲಿ ಮಾಡಿದ್ರಲ್ಲ, ನನ್ನ ಸ್ನೇಹಿತರು ಕೇರಳದಲ್ಲಿ ಫುಲ್ ಕ್ಯಾಬಿನೆಟ್ ಮಾಡಿದ್ರು. ಮಾಡ್ಲಿ ತೊಂದರೆ ಇಲ್ಲ. ಇಲ್ಲಿ ನನ್ನ ಸ್ನೇಹಿತರು ಒಂದು ಮಾತಾಡಿದ್ರು ಕಾವೇರಿ ವಿಷಯದಲ್ಲಿ. ತಮಿಳುನಾಡನ್ನ ನಾವು ಅವ್ರನ್ನ ಮನವೊಲಿಸಬೇಕು, ಅವ್ರ ಜೊತೆ ಮಾತುಕತೆ ನಾವು ಮಾಡಬೇಕು ಅಂತ. ನೋಡಿ, ನಮ್ಮ ರಾಜ್ಯದ ಹಿತ ನಾವು ಕಾಪಾಡ್ತೀವಿ, ಅವ್ರ ರಾಜ್ಯದ ಹಿತ ಅವ್ರು ಚರ್ಚೆ ಮಾಡ್ಕೊತಾರೆ, ಅವರು ಕೋರ್ಟ್ಗೆ ಹೋಗ್ತಾರೆ, ಅವರು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡ್ತಾರೆ. ಈ ಅಂತಾರಾಜ್ಯ ವಿಷಯ ಬಂದಾಗ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇರುತ್ತೆ. ನಮ್ಮ 2 ರಾಜ್ಯಗಳನ್ನ ಕರೆದು ಕುಂಡಿಸಿ ಮಾತಾಡಿ ಇತ್ಯರ್ಥ ಮಾಡಿ ನಮಗೆ ಅವಕಾಶ ಮಾಡಿಕೊಡುವಂಥದ್ದು. ಈಗ ಅಲ್ಲಿ ಇಶ್ಯೂ ಇಲ್ಲ, ಸುಪ್ರೀಂ ಕೋರ್ಟಲ್ಲಿ ಇಶ್ಯೂ ಇಲ್ಲ. ಸುಪ್ರೀಂ ಕೋರ್ಟ್ ನಮ್ಮ ಪರ ಇದೆ, ಕೇಂದ್ರ ಸರ್ಕಾರನೂ ನಮ್ಮ ಪರವಾಗಿ. ಸರ್ಕಾರ ನಿಮ್ಗೆ ಮತ್ತೆ ಅರ್ಥ ಮಾಡ್ತೀವಿ, ಮೈತ್ರಿ ಸರ್ಕಾರ. ಈಗ ನೀವು ಉದಾಹರಣೆ ಕೊಡ್ತೀನಿ ನೋಡಿ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ತಮಿಳುನಾಡಲ್ಲಿ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ರು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಶ್ಯೂ ಬಂದಾಗ ಮನಮೋಹನ್ ಸಿಂಗ್ 2 ಮುಖ್ಯಮಂತ್ರಿಗಳನ್ನ ಕರೆಸಿ ಇತ್ಯರ್ಥ ಮಾಡಿ ಕಳಿಸಿದ್ರು. ಇದು ಸಿಸ್ಟಮ್ ಇರ್ತಕ್ಕಂಥದ್ದು, ಒಕ್ಕೂಟ ವ್ಯವಸ್ಥೆ ಇದು ಸಿಸ್ಟಮ್ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇಶ್ಯೂ ಇದೆ ಅಂದಾಗ ಆ ಥರ ಮಾಡಬೇಕಾಗತ್ತೆ. ಈಗ ಇಶ್ಯೂ ಇಲ್ಲ, ನಮಗೆ ಬೇಕಾಗಿರೋದು ಕೇಂದ್ರ ಸರ್ಕಾರದ ಅನುಮತಿ ಮಾತ್ರ. ಕೇಂದ್ರ ಸರ್ಕಾರದ
ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ರಾಜ್ ಗೌಡ್ರೆ, ಮಾತ್ರ. ಈ ಪ್ರಶ್ನೆ ಏನು ನಮಗೆ ಇಲ್ಲ, ಇದಕ್ಕೆ ಏನ್ ಗೊತ್ತಾ, ಇದ್ರ ಬಗ್ಗೆ ಡಿಬೇಟ್ ಕೇಳಿ, ಮಾಡಿದ್ರೆ ಕೇಳಿ, ನಾವು 2 ಗಂಟೆ ಮಾತಾಡಬೇಕು. ಬಟ್ ಕೋರ್ಟ್ ನೋಡಿದ್ರೆ ಕೋರ್ಟ್ ನಟರಾಜ್ ಅಧ್ಯಕ್ಷ ಇಲ್ಲ. ಗೌಡ್ರೆ, ಸರ್ಕಾರ ಕೇಂದ್ರ ಸರ್ಕಾರ ಈಗಲೂ ಮೋದಿ ಸರ್ಕಾರ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ. ಅದೇ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ. ನಟರಾಜ್ ಗೌಡ್ರೆ, ಕೇಂದ್ರ ಸರ್ಕಾರ ಈಗಲೂ ಮಾತುಕತೆಗೆ ರೆಡಿ ಇದೆ. ಮಾತುಕತೆಗೆ ತಮಿಳುನಾಡು ಬರ್ಬೇಕಲ್ಲ, ಅವ್ರು ಕೋರ್ಟಿಗೆ ಹೋದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಕ್ಕಾಗತ್ತೆ? ಆಯ್ತು, ಕೋರ್ಟ್ ಅಲ್ಲಿ ಏನೋ ಕೇಸ್ ಸ್ಟೇ ಆಗಿದೆಯಾ? ಇಲ್ಲ. ಪೆಂಡಿಂಗ್ ಇರೋದು ಕೇವಲ ಕೇಂದ್ರ ಸರ್ಕಾರದ ಅನುಮತಿ ಮಾತ್ರ. ಯಾವ ಅನುಮತಿ? ಕೇಂದ್ರ ಸರ್ಕಾರದ ಅನುಮತಿ ಅನುಮತಿ ಕೊಡೋದಕ್ಕೆ ಮಾತ್ರ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೊಂದರೆ ಕೊಡಬೇಕು ಅಂತ ನೋಡಿ. ಕೇಳಿ, 19 ಸಂಸದರಿದಾರಲ್ಲ, ಜನ ಹೊಡಿತಾರೆ ಅವ್ರಿಗೆ, ಜನ ಚೀಮಾರಿ ಆಗ್ತಾರೆ 19 ಸಂಸದರಿಗೆ. ಕೇಂದ್ರ ಸರ್ಕಾರ ಅನುಮತಿ ಮಾತ್ರ ಕೊಡಬೇಕಾಗಿದೆ. DPR ಕೊಟ್ಟಿದ್ದೀವಿ, ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೂ DPR ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಸರ್ಕಾರದಾಗಲೂ DPR ಕೊಟ್ಟಿದ್ದೀವಿ, ಈಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು DPR ಕೊಟ್ಟಿದ್ದೀವಿ, 3ನೇ ಬಾರಿ DPR ಕೊಟ್ಟಿದ್ದೀವಿ. ರಾಜ್ಯಕ್ಕೆ ಸುಳ್ಳು ಹೇಳ್ಬಾರ್ದು, ರಾಜ್ಯಕ್ಕೆ ಜನತೆ ಮೇಲೆ ಸುಳ್ಳು ಹೇಳ್ಬಾರ್ದು. ಕೂತ್ಕೊಂಡು ವಿಜಯ್ ಗೋಲ್ಗೆ ಸಂಬಂಧ ರೀ, ಸಂಬಂಧ ವಿಜಯ್ಗೂ ನಮ್ಗೆ ಏನ್ ಸಂಬಂಧ? ರಾಜ್ಯಕ್ಕೂ ವಿಜಯ್ಗೆಲ್ಲ ಮೇಕೆದಾಟು ವಿಷಯ ಮೋದಿ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಕೊಡಬೇಕಾದ ಅನುಮತಿ ಮಾತ್ರ. ಮೇಕೆದಾಟು ಬಗ್ಗೆ ಮಾತಾಡಿದ್ರೆ ಡಿಬೇಟ್ ಡೈವರ್ಟ್ ಆಗುತ್ತೆ. ಸುಳ್ಳು ಹೇಳ್ಬಾರ್ದು. ದುಡ್ಡು ಸರ್ 12,000 ಕೋಟಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಸರ್. ಈಗ ಕುಮಾರಸ್ವಾಮಿ ಮುಚ್ಚಿದ್ರ 32,000 ಕೋಟಿ 48,000ಕ್ಕೆ ಹೋಗ್ತಿದೆ. ಪ್ರದೀಪ್ ಏನ್ ಸರ್ ಈಗ ಏನ್ ಹೇಳಿ ಸರ್, ಯಾವ ರೀತಿ ಪ್ರಾಜೆಕ್ಟ್ ಎಷ್ಟು ಹೊಡೆದಿದ್ದಾರೆ ಲೆಕ್ಕ? ಕುಮಾರಸ್ವಾಮಿ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.